ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಅನ್ಯಾಯ, ದೌರ್ಜನ್ಯ ಹಾಗೂ ಕೊಲೆ ಖಂಡಿಸಿ ಧಾರವಾಡದಲ್ಲಿ ಛತ್ರಪತಿ ಶಿವಾಜಿ ಬ್ರಿಗೇಡ್ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ನಗರದ ಜುಬ್ಲಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜುಬ್ಲಿ ಸರ್ಕಲಿನಲ್ಲಿ ಪ್ರತಿಭಟನಾಕಾರರು ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯುನಿಸ್ ಪ್ರತಿಕೃತಿ ನೇತು ಹಾಕಿ ಬೆಂಕಿ ಹಚ್ಚಿ ಬಾಂಗ್ಲಾದೇಶದ ಧ್ವಜಗಳು, ಭಾವಚಿತ್ರಗಳನ್ನು ರಸ್ತೆಯಲ್ಲಿ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯಾಕಾಂಡವೇ ನಡೆದಿದೆ. ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು. ಭಾರತದಲ್ಲಿರುವ ಬಾಂಗ್ಲಾದೇಶದ ಮುಸ್ಲಿಮರನ್ನು ಹೊರಗಿಟ್ಟಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ದೀಪ್ ಚಂದ್ರು ದಾಸ್ ಅನ್ನುವಂಥ ಯುವಕನ ಚಿತ್ರಹಿಂಸೆ ಕೊಟ್ಟು ಮೊಹಮ್ಮದ್ ಪೈಗಂಬರ ವಿರುದ್ಧ ಅವನ ಹೇಳಿಕೆ ಮಾಡಿದಂತೇಳಿ ಆರೋಪಿಸಿ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಬರೋಬ್ಬರಿ ಹತ್ಯೆ ಮಾಡಿದಂಥ ಈ ಒಂದು ಘಟನೆ ಇಡೀ ವಿಶ್ವದಂತ ಖಂಡನೆಯ ಘಟನೆ ಆಗಿರುವುದು. ಹಾಗೆ ನಿನ್ನೆ ಕೂಡ ಒಬ್ಬ ಅಮೃತ್ ಮಂಡಲ್ ಅನ್ನೋ ವ್ಯಕ್ತಿ ಕೂಡ ಹತ್ಯೆ ಮಾಡಿದ್ದಾರೆ. ಇದು ಎಷ್ಟು ದಿವಸ ಆಗ್ಬೋದು? ಬಾಂಗ್ಲಾದೇಶದಲ್ಲಿ ಸುಮಾರು 1970ರಿಂದ ಸುಮಾರು 17 ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಶಿವಾಜಿ ಡೇಂಬ್ರೆ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜಣ್ಣ ರಾವ್, ವಿಕ್ರಮ್ ಶಿಕ್ಲಿಗಾರ್, ಈಶ್ವರ್ ಗೌಡ ಪಾಟೀಲ್, ಪ್ರಮೋದ್ ಬಾಗ್ಲದ್, ರಘುನಾಥ್ ತೇರ್ದಾಳ್ ಇನ್ನಿತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಧಾರವಾಡ.